ಅಜ್ಜಯ್ಯ, ಗಂಗಾಧರ, ಬಿಸಿಲು ಮಾರಮ್ಮ, ಅಣ್ಣಮ್ಮ ಅಂತ ಟೆಂಪಲ್ ರನ್ ಮಾಡಿ ದೇವರುಗಳಿಗೆ ನಮಿಸಿದ್ದ ಸಿಎಂ ಡಿಕೆಶಿ ಇಂದು ತವರು ನೆಲಕ್ಕೆ ಕಾಲಿಟ್ಟಿದ್ರು. ತಮ್ಮೂರಿನ ಮಗ ಮುಖ್ಯಮಂತ್ರಿಯಾಗಿ ಬರ್ತಿದ್ದಂತೆ ಎಲ್ಲೆಲ್ಲೂ ಅದ್ಧೂರಿ ಸ್ವಾಗತವೇ ಸಿಕ್ಕಿತ್ತು. ಈ ಸ್ವಾಗತ ನಡುವೆಯೇ ಡಿಕೆಶಿ ಇಂದು ಹಲವು ದಾಳ ಉರುಳಿಸಿದ್ದಾರೆ. ನಾಯಕನನ್ನಾಗಿ ಬೆಳೆಸಿದ ನೆಲ, ರಾಜಕೀಯ ಪಟ್ಟು ಕಲಿಸಿದ ಜಾಗ, ಬಿದ್ದಾಗ ಗೆದ್ದಾಗ ಜೊತೆಗಿದ್ದು ಬೆನ್ನು ತಟ್ಟಿದ ಜನ, ಇದೇ ಜನರ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆರೆತು ಹೋಗಿದ್ರು. ಸಿಎಂ ಆದ ಬಳಿಕ ಮೊದಲ ಭೇಟಿ, ತವರಿನಲ್ಲಿ ಅದ್ಧೂರಿ ಸ್ವಾಗತ. ಇಡೀ ದಿನ ಕನಕಪುರ ತಾಲೂಕಿನಲ್ಲೇ ಡಿಕೆಶಿ ರೌಂಡ್ಸ್. 8 ಬಾರಿ ಡಿಕೆಶಿಯನ್ನ ಗೆಲ್ಲಿಸಿದ್ದು ಇದೇ ಕ್ಷೇತ್ರದ ಜನ. ಡಿಕೆ ಜೈಲಿಗೆ ಹೋದಾಗ್ಲೂ ಧೃತಿಗೆಡದೆ ಜೊತೆಗಿದ್ದವರು ಕೂಡ ಇಲ್ಲಿಯ ಜನ. ನಮ್ಮೂರ ಕಾಯವ ನಾಯಕ ಅಂತ ಇಲ್ಲಿಯ ಜನ ಎಂದೆಂದಿಗೂ ಡಿಕೆಶಿಯನ್ನ ಅಪ್ಪಿಕೊಂಡಿದ್ರು. ಹೀಗಾಗಿ ಮುಖ್ಯಮಂತ್ರಿಯಾದ ಬಳಿಕ ತವರಿನ ಜನತೆಗೆ ಕೃತಜ್ಞತೆ ಸಲ್ಲಿಸಲು ಡಿಕೆಶಿ ಇಂದು ಕನಕಪುರಕ್ಕೆ ಆಗಮಿಸಿದ್ದಾರೆ. ಬೆಳ್ಳುಳ್ಳಿ ಮೆಣಸಿನಕಾಯಿ ಆಹಾರದ ಸ್ವಾಗತ. ಡಿಕೆಶಿ ಮೊದಲು ಎಂಟ್ರಿ ಕೊಟ್ಟಿದ್ದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿಗೆ. ಇಲ್ಲಿಗೆ ಎಂಟ್ರಿ ಕೊಡುತ್ತಿದ್ದಂತೆ ಬೃಹತ್ ಹಾರ ಹಾಕಿ ಸ್ವಾಗತಿಸಲಾಯಿತು. ಅದರಲ್ಲೂ ಡಿಕೆಶಿಗೆ ದೃಷ್ಟಿ ಆಗಿದೆ ಎಂದುಕೊಂಡ ಕಾರ್ಯಕರ್ತರು ಒಣ ಹಾಗೂ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿಯಿಂದ ಮಾಡಿದ್ದ ಹಾರ ಹಾಕಿ ಸ್ವಾಗತಿಸಿದರು. ಹಾರೋಹಳ್ಳಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಿದ ಡಿಕೆಶಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಪಡೆದರು. ಒಂದೊಂದು ಊರಲ್ಲೂ ಒಂದೊಂದು ದಾಳ. ಜೆಡಿಎಸ್ ಬೆಂಬಲಿಗರಿಗೂ ಸಿಎಂ ಡಿಕೆಶಿ ಗಾಳ. 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚಾರ ನಡೆಸಿದ ಸಿಎಂ ಒಂದೊಂದು ಊರಲ್ಲೂ ಒಂದೊಂದು ದಾಳ ಉರುಳಿಸಿದರು. ಹುಣಸನಹಳ್ಳಿಯಲ್ಲಿ ಮಾತನಾಡಿದ ಸಿಎಂ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಅನ್ನೋ ಸಂದೇಶ ರವಾನಿಸಿದರು. ಒಳ್ಳೆ ರೀತಿಯಲ್ಲಿ ಅಧಿಕಾರ ಮಾಡಿ ಈ ರಾಜ್ಯದಲ್ಲಿ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗುತ್ತದೆ. ನಮ್ಮ ಬದುಕು ಯಾವುದೂ ಶಾಶ್ವತ ಅಲ್ಲ. ನಾನು ಬರೀ 2 ವರ್ಷದ ಮುಖ್ಯಮಂತ್ರಿ ಆಗಿರ್ಬೇಕಾ? ನಾನು ಮತ್ತೆ ನಿಮ್ಮ ಆಶೀರ್ವಾದದಿಂದ ಮತ್ತೆ 2028 ಗೆಲ್ಲಬೇಕು. ಅದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ನಾನು ಕಾಂಗ್ರೆಸ್ನವರಿಗೆ ಮಾತ್ರ ಸಿಎಂ ಅಲ್ಲ, ಜೆಡಿಎಸ್ನವರಿಗೂ ನನ್ನ ಮನೆ ಬಾಗಿಲು ತೆರೆದಿದೆ ಅನ್ನೋ ಮೂಲಕ ಮೊದಲ ಎಂಟ್ರಿಯಲ್ಲೇ ಜೆಡಿಎಸ್ ಕಾರ್ಯಕರ್ತರು ಮುಖಂಡರಿಗೆ ಗಾಳ ಹಾಕಿದರು. ನಾನು ಜನತಾದಳದ ಕಾರ್ಯಕರ್ತರು, ಬಿಜೆಪಿಯವರು ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ನಿಮ್ಮ ತಲೆಯಿಂದ ತೆಗೆದಾಕಿ. ಇನ್ನೊಬ್ಬ ಡಿಕೆ ಶಿವಕುಮಾರ್ ನಿಮ್ಮ ಜನತಾದಳ ಬಿಜೆಪಿಲಿ ಈ ಕನಕಪುರದಲ್ಲಿ ತಯಾರು ಮಾಡಕ್ ಸಾಧ್ಯನಾ? ಇದನ್ನ ಮನವರಿಕೆ ಮಾಡಬೇಕು. ಯಾರಿಗೆ ಒಪ್ಪದೆ ಹೋದ್ರು ನಿಮ್ಮ ಆತ್ಮಸಾಕ್ಷಿ ಒಪ್ಪಬೇಕು. ಅಷ್ಟೇ ಅಲ್ಲ, ಅಭಿವೃದ್ಧಿ ಮಹಾಪೌರವನ್ನೇ ಹರಿಸುತ್ತೇನೆ ಅಂತ ಹೇಳಿರುವ ಡಿಕೆಶಿ ಕೃಷಿ ಮಾಡೋದನ್ನ ಯಾರು ಬಿಡಬೇಡಿ, ಅರ್ಜಿ ಹಿಡಿದು ಹಾರ ಹಿಡಿದು ಬೆಂಗಳೂರಿಗೆ ಬರಬೇಡಿ, ನಿಮ್ಮ ಸಮಸ್ಯೆ ಆಲಿಸಲು ಕ್ಷೇತ್ರದಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತೀನಿ ಅಂದ್ರು. ಈಗ ಕನಕಪುರದಲ್ಲೇ ಒಬ್ಬ ಅಧಿಕಾರಿ ಪರ್ಮನೆಂಟ್ ಆಗಿ ಇಟ್ಟಿರ್ತೀನಿ. ಬೆಂಗಳೂರು ಬಂದು ಯಾರು ಅರ್ಜಿ ಕೊಡೋರಿದ್ರೆ ಅಲ್ಲಿ ಕೊಡಕ್ ಹೋಗ್ಬೇಡಿ, ಇಲ್ಲೇ ಕೊಡಿ. ಅರ್ಜಿ ಎಲ್ಲ ನನಗೆ ಬರ್ತವೆ, ನಾನೇ ಅದನ್ನ ಪರಿಶೀಲನೆ ಮಾಡಿ ನಾನು ಸುರೇಶ್ ಅವರು ಖುದ್ದಾಗಿ ನೋಡಿ ಅದು ಏನ್ ಬೇಕೋ ಅದಕ್ಕೆ ಪರಿಹಾರ ಕೊಡಂತ ಮಾಡ್ತೀವಿ. ಹುಟ್ಟೂರಿನಲ್ಲೂ ಸಿಎಂ ಡಿಕೆಶಿಗೆ ಭರ್ಜರಿ ಸ್ವಾಗತ. ಇನ್ನು ಹುಟ್ಟೂರು ದೊಡ್ಡ ಹಾಲಹಳ್ಳಿಗೆ ಶಾಸಕರಾಗಿ ಸಚಿವರಾಗಿ
ಡಿಸಿಎಂ ಆಗಿ ಆಗಮಿಸುತ್ತಿದ್ದ ಡಿಕೆಶಿ ಇವತ್ತು ಮುಖ್ಯಮಂತ್ರಿಯಾಗಿ ಕಾಲಿಟ್ಟಿದ್ರು. ಹೀಗೆ ಡಿಕೆ ಬರ್ತಿದ್ದಂತೆ ಪಟಾಕಿ ಸಿಡಿಸಿ ಜನ ಸಂಭ್ರಮಿಸಿದ್ರು, ಹೂವಿನ ಮಳೆಯನ್ನೇ ಸುರಿಸಿದ್ರು. ಈ ಭವ್ಯ ಸ್ವಾಗತ ಸ್ವೀಕರಿಸಿ ಮಾತನಾಡಿದ ಡಿಕೆ, ಷಡ್ಯಂತ್ರ ಮಾಡಿ ನನ್ನನ್ನ ಜೈಲಿಗೆ ಕಳಿಸಿದ್ರು. ನಾನು ಎಂದಿಗೂ ಅಗೌರವ ತಂದಿಲ್ಲ. ನಾನು ಸಿಎಂ ಅಂತ ಹೇಳಿಕೊಳ್ಳಲು ಇಲ್ಲಿಗೆ ಬಂದಿಲ್ಲ. ನಿಮ್ಮ ಪಾದಗಳಿಗೆ ನಮಸ್ಕಾರ ಹೇಳಲು ಬಂದಿದ್ದೇನೆ ಅಂದ್ರು. ಇವತ್ತು ನಾನು ಬಂದಿರೋದು ನಾನೊಬ್ಬ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇವತ್ತು ರಾಜ್ಯದ ಒಂದು ದೊಡ್ಡ ಸ್ಥಾನದಲ್ಲಿ ನಾನಿದ್ದು ಕೂಡ ನಿಮ್ಮೂರಿನ ಮಗ ಈ ಡಿ.ಕೆ. ಶಿವಕುಮಾರ್ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ ಅನ್ನೋದನ್ನ ಯಾರು ಕೂಡ ಮರೆಯಕ್ಕೆ ಹೋಗ್ತಿ. ನನ್ನನ್ನ ಬಿಜೆಪಿಯವರು ಜೈಲು ಕಳಿಸಿದಾಗ ನಿಮ್ಗೆ ಗೊತ್ತಿತ್ತು ಈ ಡಿ.ಕೆ. ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತೇಳಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮೂರಿನ ಗೌರವಕ್ಕೆ, ನಮ್ಮೂರಿನ ಗೌರವಕ್ಕೆ ಯಾವುದನ್ನು ನಾನು ಈ ಕ್ಷೇತ್ರದ ಜನತೆಯ ಗೌರವಕ್ಕೆ ಧಕ್ಕೆಯನ್ನು ತರುವಂತ ಕೆಲಸ ಮಾಡಲಿಲ್ಲ. 40 ವರ್ಷಗಳಿಂದ ಕನಕಪುರದ ಜನತೆ ನನ್ನನ್ನ ಬೆಳೆಸಿದ್ದಾರೆ ಅಂತ ಎಕ್ಸ್ ಖಾತೆಯಲ್ಲಿ ಕ್ಷೇತ್ರದ ಜನರಿಗೆ ಧನ್ಯವಾದ ಹೇಳಿರುವ ಡಿಕೆಶಿ ತಮ್ಮ ತಾಯಿ ಜೊತೆ ಕುಳಿತಿರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಬದುಕಿನ ಸಮರದಲ್ಲಿ ನಾನು ಗೆದ್ದ ಪ್ರತಿ ಪ್ರಶಸ್ತಿಯು ಅವಳ ತ್ಯಾಗಕ್ಕೆ ಸಂದ ಗೌರವ ಅಂತ ಹೇಳಿಕೊಂಡಿದ್ದಾರೆ. ಜೀರೋ ಟ್ರಾಫಿಕ್ ತಪ್ಪಿಸಲು ಮೆಟ್ರೋ ಸವಾರಿ. ಸಿಎಂ ಅಂದ್ರೆ ಜೀರೋ ಟ್ರಾಫಿಕ್ ಇದ್ದೇ ಇರುತ್ತೆ. ಇದರಿಂದ ವಾಹನ ಸವಾರರಿಗೆ ದೊಡ್ಡ ಕಿರಿಕಿರಿ ಆಗುತ್ತೆ. ಅದರಲ್ಲೂ ವೀಕೆಂಡ್ನಲ್ಲಿ ಖುಷಿಯಾಗಿ ರಸ್ತೆಗಿಳಿದ ಜನರಿಗೆ ಸಮಸ್ಯೆ ಆಗುತ್ತೆ. ಇದನ್ನು ಅರಿತ ಸಿಎಂ ಇಂದು ಬೆಳಗ್ಗೆ ಮೆಟ್ರೋದಲ್ಲೇ ಪ್ರಯಾಣಿಸಿದರು. ವಿಧಾನಸೌಧ ಬಳಿ ಮೆಟ್ರೋ ಏರಿದ ಸಿಎಂ ಕನಕಪುರ ರಸ್ತೆಯ ಕೊನೆ ಸ್ಟೇಷನ್ವರೆಗೂ ಸಂಚರಿಸಿದರು. ಈ ವೇಳೆ ಪ್ರಯಾಣಿಕರನ್ನ ಮಾತನಾಡಿಸಿದ್ರು, ಸೆಲ್ಫಿಗೆ ಪೋಸ್ ಕೊಟ್ರು. ಹೀಗೆ ಮೆಟ್ರೋ ಮೂಲಕವೇ ಬೆಂಗಳೂರಿನಿಂದ ಹೊರಟ ಮುಖ್ಯಮಂತ್ರಿಗಳು ತವರು ಕ್ಷೇತ್ರದ ಹಳ್ಳಿಯಲ್ಲೂ ಜನರ ಸ್ವಾಗತ ಸ್ವೀಕರಿಸಿದ್ರು, ಧನ್ಯವಾದ ಹೇಳಿದ್ರು. ತಮ್ಮ ಕರ್ಮಭೂಮಿ ಕನಕಪುರದಲ್ಲಿ ಕೃತಜ್ಞತಾ ಯಾತ್ರೆ ಅಂತ್ಯಗೊಳಿಸಿದ್ರು. ಪ್ರಶಾಂತ್, ಟಿವಿ9, ರಾಮನಗರ.